ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರು RRB PO ಆ್ಯಂಡ್ RRB ಕ್ಲರ್ಕ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನನಗೆ ಗೊತ್ತು ಎಷ್ಟೊಂದು ಜನದ್ದು ಬೋತ್ RRB PO ಆ್ಯಂಡ್ ಕ್ಲರ್ಕ್ ಕೂಡ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ಯು ಹೋಗೋದು RRB POನೇ, ಡೌಟೇ ಇಲ್ಲ. ಸೊ ಆ RRB ಕ್ಲರ್ಕು ನೀವೇನಾಗಿದ್ರಿ ಆ ಸೀಟು ನೆಕ್ಸ್ಟ್ ರಿಸರ್ವ್ ಲಿಸ್ಟಲ್ಲಿ ಇದ್ದವರಿಗೆ ಖಂಡಿತ ಹೋಗುತ್ತೆ, ಅದು ಒಳ್ಳೆಯದೇ. ಆ್ಯಂಡ್ ಒಂದು ಸ್ವಲ್ಪ ಜನ ರಿಸರ್ವ್ ಲಿಸ್ಟಲ್ಲಿ ಕೂಡ ಇರ್ತೀರಾ, ನಿಮಗೆ ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಲೈಕ್ ನಂದು 0.2 ಮಾರ್ಕ್ಸು, 0.1 ಮಾರ್ಕ್, 0.3 ಮಾರ್ಕಲ್ಲಿ ರಿಸರ್ವ್ ಲಿಸ್ಟಲ್ಲಿ ಇದ್ದೀನಿ, ಎನಿ ಚಾನ್ಸಸ್ ಅಂತ ಕೇಳೋರು ಇರ್ತೀರಾ. ಆಲ್ಮೋಸ್ಟ್ ಟೆಲಿಗ್ರಾಮಲ್ಲಿ ಎಷ್ಟೊಂದು ಮೆಸೇಜ್ ಬರ್ತಾ ಇದ್ದಾವೆ. ಸೊ ಈ ರಿಸರ್ವ್ ಲಿಸ್ಟ್ ಬಗ್ಗೆ ಎಕ್ಸಾಕ್ಟಾಗಿ ಏನು ಅನ್ನೋದು ನಿಮ್ಮ ಡೌಟ್ಸ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ ವೆರಿ ನೆಕ್ಸ್ಟ್ ವಿಡಿಯೋಲ್ಲಿ. ಸೊ ಅಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ, ಏನು ರಿಸರ್ವ್ ಲಿಸ್ಟ್ ನಾನು ಇದ್ದೀನಿ, ನನಗೆ ಚಾನ್ಸ್ ಇದೆನೋ ಇಲ್ವೋ ಅಂತ ನೀವು ಒಂದು ಅಂದಾಜು ಹಾಕೋಬೋದು. ಓಕೆ, ಸೊ ಈ ವಿಡಿಯೋಲಿ ಏನಂದರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರಿಗೋಸ್ಕರ ಈ ವಿಡಿಯೋ. ಆ್ಯಂಡ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಏನಂದರೆ ಡೌಟ್ ಅಲ್ಲ, ಯಾವಾಗ ನಮ್ಮ ಜಾಯ್ನಿಂಗ್ ಇರ್ಬೋದು, ಯಾವಾಗ ಮೇಲ್ ಬರುತ್ತೆ, ಯಾವ ಥರ ನಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಥರ ಎಲ್ಲ ಹರಿದಾಡ್ತಿರ್ತವೆ. ಆ್ಯಂಡ್ ನಿಮ್ಮ ರಿಸಲ್ಟ್ ವಿಷಯ ಹೇಳಿದಾಗ ಪಕ್ಕದ ಮನೆಯವರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು ಕೇಳ್ತಾರೆ ಯಾವಾಗ ಜಾಯ್ನಿಂಗು, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ, ರೈಟ್? ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ ನಾನು ಬಂದಿದ್ದೀನಿ. ಈಗ ರಿಸಲ್ಟ್ ಬಂತ January 1 ಆಯಿತು. ಇದು ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ, ಈಗ ನೀವು ಬೇರೆ IBPS ಅಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗಳು ನೋಡಿ, ಬ್ಯಾಂಕಿಂಗ್ದೆ, ಲೈಕ್ IBPS PO, IBPS ಕ್ಲರ್ಕ್, IBPS SO ಅಂದರೆ ಏನು AFO ಬರಿತೀವಲ್ಲ ಅದು. ಸೊ ಈ ಎಕ್ಸಾಮಲ್ಲಿ RRBನ ಬಿಟ್ಟು ಈ ಎಕ್ಸಾಮ್ಗಳಲ್ಲಿ ತುಂಬ ಲೇಟ್ ಇದು ಪ್ರಾಸೆಸ್. ಲೈಕ್ ನಾವು ಎಕ್ಸಾಮ್ ಬರೋದು ಯಾವಾಗೋ ಬರೆದಿರ್ತೀವಿ, ಆಲ್ಮೋಸ್ಟ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ, ಬಟ್ ನಮ್ಮ ಫೈನಲ್ ರಿಸಲ್ಟ್ ಬರೋದು April 1ಗೆ. ಆ್ಯಂಡ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನು ಎಲ್ಲ ಆಗಿ ಫೈನಲಿ ನೀವು ಜಾಯಿನ್ ಆಗೋದು ಬ್ಯಾಂಕ್ನ ಆಲ್ಮೋಸ್ಟ್ ಆಗಸ್ಟ್ ಮುಟ್ಬಿಟ್ಟಿರುತ್ತೆ. ಓಕೆ, ಇವನ್ ಜುಲೈ ಲಾಸ್ಟ್ ವೀಕ್ ಅಂತ ಅಂದ್ರೂ ತೊಗೊಳ್ಳಿ ನೀವು. ಸೊ ಸ್ವಲ್ಪ ಲೆಂತಿ ಪ್ರೋಸೆಸ್ ಆ್ಯಂಡ್ ಟೈಮ್ ಟೇಕಿಂಗ್ ಆ್ಯಂಡ್ ವೆರಿ ಸ್ಲೋ ಅಂತಲೇ ಹೇಳ್ಬೋದು ಕಂಪ್ಯಾರಿಟಿವ್ಲಿ RRB ಕಂಪೇರ್ ಮಾಡಿದರೆ. ಬಟ್ RRBಯಲ್ಲಿ ಹಾಗಲ್ಲ, ತುಂಬಾ ಫಾಸ್ಟು ಎಕ್ಸಾಮ್ಗಳು ಫಾಸ್ಟ್ ಆಗ್ತವೆ, ಇಂಟರ್ವ್ಯೂನು ಫಾಸ್ಟ್ ಆಗುತ್ತೆ. ಆ್ಯಂಡ್ ರಿಸಲ್ಟ್ ಕೂಡ ಫೈನಲ್ ರಿಸಲ್ಟ್ January 1ಗೆ ಧೂಮ್ ಧಾಮ್ ಅಂತ ಬಿಟ್ಟೇ ಬಿಡ್ತಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಸೂನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಬೇಗನೆ ನಿಮಗೆ ಪೋಸ್ಟಿಂಗ್ ಕೊಟ್ಬಿಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಂದೇ ತಗೊಳ್ಳಿ, ಲಾಸ್ಟ್ ಇಯರ್ ನಾನು January 1ಗೆ ನನ್ನ RRB PO ಸೆಲೆಕ್ಟ್ ಆಗಿತ್ತು. ಆ್ಯಂಡ್ ಆದಷ್ಟು ಬೇಗನೆ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತು. ಆ್ಯಂಡ್ ಪೋಸ್ಟಿಂಗ್ ಕೂಡ February 21ಗೆ ನಂದು ಆಗಿತ್ತು. ಸೊ February 21 ವಾಸ್ ಮೈ ಫಸ್ಟ್ ಡೇ ಇನ್ ಬ್ಯಾಂಕಿಂಗ್. ಓಕೆ, ಸೊ ನಿಮ್ಮದು ಕೂಡ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಸ್ವಲ್ಪ ಜನ ಡೌಟ್ ಕೇಳ್ತೀರಾ, ಏನಂದರೆ ಈಗ ಅಮಾಲ್ಗಮೇಷನ್ ಆಗ್ತಿದೆ ಅಲ್ವಾ KVGB ಆ್ಯಂಡ್ KGBದು, ಸೊ ಏನಾದರೂ ಲೇಟ್ ಆಗೋ ಚಾನ್ಸ್ ಇದೆನಾ ಅಂತ. ಐ ಡೋಂಟ್ ಥಿಂಕ್ ಸೊ, ನನಗೆ ಸದ್ಯಕ್ಕೆ ಆ ಥರ ಏನೂ ಅನಿಸ್ತಿಲ್ಲ. ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ, ಅದರಲ್ಲೇನು ತಡ ಮಾಡಲ್ಲ. ಓಕೆ, ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ಆ್ಯಂಡ್ ಇವಾಗ ನಿಮ್ಮ ವಿಷಯಕ್ಕೆ ಬಂದರೆ ರಿಸಲ್ಟ್ ಬಂತು. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್, ನೆಕ್ಸ್ಟ್ ಏನಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರು ತಗೋತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ, ಇನ್ ಕೇಸ್ ನಿಮ್ಮಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟು ಯಾವುದೋ ಒಂದು ಜೆನ್ಯೂನ್ ಆಗಿಲ್ಲ, ಯಾವುದೋ ಒಂದು ಫೇಕ್ ಇದೆ, ಅಥವಾ ನಿಮ್ಮ ಹತ್ರ ಅದು ಇಲ್ಲೇ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ಪೋಸ್ಟಿಂಗ್ಗೆ ನಿಮಗೆ ಕೊಡೋದು ಅವರು ತುಂಬಾ ಏನಂತಾರಲ್ಲ ನೆಗ್ಲಿಜಿಬಲ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನಿಮ್ಮನ್ನು ಅಲ್ಲೇ ಅವರು ಹೋಲ್ಡ್ ಮಾಡಿಬಿಡ್ತಾರೆ. ಓಕೆ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದರೆ ಅವೇ ನಿಮ್ಮನ್ನು ರಿಫ್ಲೆಕ್ಟ್ ಮಾಡ್ತವೆ, ನಿಮ್ಮ ಡಿಗ್ರಿ ಏನು, ನೀವೇನು ಅನ್ನೋ ಐಡೆಂಟಿಟಿನೇ ಅವು ತೋರಿಸ್ತವೆ. ಓಕೆ, ಸೊ ನೀವು ಇಲ್ಲಿ ತುಂಬಾ ನೆಗ್ಲಿಜಿಬಲ್ ಆಗಿ ಇರೋಂಗಿಲ್ಲ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲನೂ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ರಿಸಲ್ಟ್ ಬಂತು, ಈಗ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮ ಡಾಕ್ಯುಮೆಂಟ್ಸು ಯಾವ್ಯಾವ ಬೇಕು ಎಲ್ಲನೂ ಬೇಗ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ತಗೋತಾರೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ನಮಗೆ ಆಲ್ಮೋಸ್ಟ್ 15 ಡೇಸ್ ಆಗಿತ್ತೇನೋ ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲ್ ಬಂದಾಗ. ಸೊ ನಿಮಗೂ ಕೂಡ ಏನಿಲ್ಲ ಅಂದರೂ 10+ ಡೇಸ್ ಅಂತೂ ನೀವು ಕಾಯಲೇಬೇಕು, ಅಷ್ಟಂತೂ ಟೈಮ್ ತಗೋತಾರೆ ಅವರು. ಯಾಕಂದರೆ ಎಲ್ಲರೂ ಸೆಲೆಕ್ಟ್ ಆಗಿರ್ತೀರಿ, ಯಾರ್ಯಾರ ಎಲ್ಲೆಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ದಿನದಲ್ಲಿ ನಿಮ್ಮನ್ನು ಕರಿಬೇಕು ಎಲ್ಲನೂ ಅವರು ಸಾರ್ಟ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಇಟ್ ಮೇ ಟೇಕ್ 10+ ಡೇಸ್ ಅಂತೂ ಆರಾಮಾಗಿ ತಗೊತಾರೆ. ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ 10 to 15 ಡೇಸು ಬೇಕೇ ಬೇಕು ಅಂತ. ಓಕೆ, ಸೊ ತಲೆಯಲ್ಲಿ ಒಂಥರ ಇದ್ದರೆ ಮೆಂಟಲಿ ನಿಮ್ಗೆ ಸ್ಟ್ರೆಸ್ ಆಗಲ್ಲ. ಬಟ್ ಅಷ್ಟರೊಳಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಆದಷ್ಟು ಬೇಗ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತಾ, ಒನ್ಸ್ ನೀವು ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ, ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ನಿಮ್ಗೆ ಮುಗೀತು ಅಂದರೆ ನೆಕ್ಸ್ಟ್ ನಿಮ್ಮ ಜಾಯ್ನಿಂಗ್ ಮೇಲ್ ಬರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ ಯಾವುದೋ ಮಾಡೋಕ್ಕೆ ಕೊಟ್ಟಿದ್ರಿ, ಬಟ್ ಅದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇವರೆಗೂ ನಿಮ್ಗೆ ಬೇಕಾಗಿತ್ತು ಬಟ್ ಸಿಕ್ಕಿಲ್ಲ, ಇನ್ನೂ ತಯಾರಾಗಿದ್ದಿಲ್ಲ ಅದು, ಅವಾಗ ಏನು ಮಾಡ್ತೀರಾ? ಸೊ ನಿಮಗೆ ಅವಾಗ ಟೆನ್ಷನ್ ಆಗುತ್ತೆ, ಹೀಗೇನು ಮಾಡೋದು ಅಂತ. ಅದಕ್ಕೇನಾಗಲ್ಲ, ನೀವು ಅವ್ರ ಹತ್ರ ಹೋಗಿ ಹೇಳ್ಬೋದು. DV ಟೈಮಲ್ಲಿ ಹೋಗಿರ್ತೀರಲ್ಲ ನೀವು, ಅವ್ರು ಏನು ಮಾಡ್ತಾರೆ,
ನಿಮಗೆ ಸ್ವಲ್ಪ ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ. ಕೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಯಾವಾಗ ಬರ್ಬೋದು ಅಂತ. ಒಬ್ಬೊಬ್ಬರಿಗೆ 15 ಡೇಸ್ ಕೂಡ ಟೈಮ್ ಕೊಟ್ಟಿದ್ದಾರೆ, ಒಬ್ಬರಿಗೆ 1 ಮಂತ್ ಕೂಡ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೈಮ್ ಬಂದಂಗೆ ನಿಮಗೆ ಎಷ್ಟು ಟೈಮ್ ಬೇಕೋ ನೀವು ಅವ್ರ ಹತ್ರ ಕೇಳ್ಬೋದು. ಸೊ ನಿಮಗೆ ಸಫಿಷಿಯೆಂಟಾಗಿ ಟೈಮ್ ಕೊಡ್ತಾರೆ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ ರೆಡಿ ಆದಮೇಲೆ ನೀವು ಹೋಗಿ ಸಬ್ಮಿಟ್ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಓಕೆ, ಡಿಲೇ ಆದರೂ ಕೂಡ ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಯಾವ್ಯಾವ ಇದ್ದಾವೆ ಅದು ಮಾತ್ರ ನೀವು ತೊಗೊಂಡು ಹೋಗ್ಬೋದು. ಓಕೆ ನೆಕ್ಸ್ಟು ಡಿ ವಿ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನು, ಆವಾಗ ನೀವು ಕಾಯಬೇಕು ಡಿ ವಿ ಆದಮೇಲೆ. ಆ್ಯಂಡ್ ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಯಾವ ಥರ ಡ್ರೆಸ್ ಹಾಕೋಬೇಕು, ಫಾರ್ಮಲ್ಸಿ ಹಾಕೋಬೇಕಾ ಅಥವಾ ಯಾವುದಾದ್ರೂ ಹಾಕೊಂಡು ನಡೆಯುತ್ತಾ ಅಂತ ಈ ಥರನೂ ಕೇಳಿದ್ದಾರೆ. ಅದಕ್ಕೇನು ಇದೇ ಥರ ಡ್ರೆಸ್ ಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ನೀವು ನಿಮ್ಮ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಬಂದಿದ್ದೀರಾ, ಈಗ ನೀವು ಸೆಲೆಕ್ಟ್ ಆಗಿದ್ದೀರಾ, ಇನ್ನೂ ಯಾವ ಕನ್ಫ್ಯೂಷನ್ನು ಬೇಡ. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ಪಿ ಒ ಅಂದರೆ ಕನ್ಫರ್ಮೇ ತಾನೇ, ನಾವು ಆಫೀಸರ್ಸೇ ತಾನೇ, ಅಥವಾ RRB ಕ್ಲರ್ಕ್ ಬಂದಿದೆ ಕನ್ಫರ್ಮ್ ತಾನೇ ಇದೇ ಒಂದು ರಿಸಲ್ಟು, ಇನ್ನೂ ಕಾಯಬೇಕಾ ಅಥವಾ ಕನ್ಫರ್ಮ್ ಇಲ್ವಾ ಅಂತ ಹಿಂಗೆಲ್ಲ ಕೇಳ್ತಿರ್ತೀರಾ. ಸೊ ನೋ, ಕನ್ಫರ್ಮೇ ಇದು, ನಿಮ್ಮ ಜಾಬ್ ಬಂದಿರೋದು ಕನ್ಫರ್ಮೇ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಓಕೆ, ಸೊ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಡ್ರೆಸ್ ಹಾಕೊಂಡು ಹೋಗ್ಬೋದು, ಬಟ್ ಅದು ಸ್ವಲ್ಪ ಡೀಸೆಂಟ್ ಆಗಿರಲಿ ಅನ್ನೋದೊಂದೇ ನಾನು ಹೇಳೋದು. ಅದು ಬಿಟ್ಟರೆ ಯಾವುದಾದ್ರೂ ಡ್ರೆಸ್ ನೀವು ಹಾಕೊಂಡು ಹೋಗ್ಬೋದು, ಅಲ್ಲೇನು ನಿಮ್ಮ ಡ್ರೆಸ್ಸಿಗೋಸ್ಕರ ಮಾರ್ಕ್ಸ್ ಏನು ಕೊಡಲ್ಲ, ಡೀಸೆಂಟಾಗಿ ಹೋದರೆ ಒಳ್ಳೆಯದು. ಅದಾದಮೇಲೆ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಸ್ವಲ್ಪ ದಿನ ಕಾದ್ವಿ ಸ್ವಲ್ಪ ನಮ್ಮದು ಡಿಲೇನೇ ಆಯಿತು ಯಾವುದೋ ಕಾರಣದಿಂದ. ನಮ್ಮ ಟೈಮಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು, ಅದರ ಇನಾಗರೇಷನ್ ಏನೋ ಇತ್ತು. ಸೊ ದಟ್ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು 10-15 ದಿನ ಮುಂದೋಗಿತ್ತು ಆಲ್ಮೋಸ್ಟ್, ಐ ಥಿಂಕ್ ಸೊ ಹೇಳೋಕ್ಕಾಗಲ್ಲ, ಬಟ್ ನಿಮ್ಮದು ಆಲ್ಮೋಸ್ಟ್ ಬೇಗನೆ ಆಗುತ್ತೆ. ಡಿ ವಿ ಮುಗಿದ ತಕ್ಷಣ ಒಂದು 15-20 ದಿನದಲ್ಲಿ ನಿಮ್ಮ ಜಾಯ್ನಿಂಗ್ ಮೇಲ್ ಬಂದೇ ಬರುತ್ತೆ. ಆ್ಯಂಡ್ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ನಮ್ಮದು ಮೇಲ್ ID ಕರೆಕ್ಟಾಗಿ ಆ್ಯಕ್ಟಿವ್ ಆಗಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಈ ಥರನೂ ಡೌಟ್ ಕೇಳಿದ್ದೀರಾ. ಸೊ ಈಗ ನೋಡಿ, ನಿಮ್ಮ ಫೋನ್ ನಂಬರ್ ಅಂತೂ ಕೊಟ್ಟಿರ್ತೀರಾ, ನಿಮಗೆ ಮೆಸೇಜ್ ಬಂದಿರುತ್ತೆ ಪ್ರಿಲಿಮಿನರಿ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳಕ್ಕೆ, ಮೇನ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳಕ್ಕೆ, ಇಂಟರ್ವ್ಯೂ ಬಂದಿರೋ ಡೌನ್ಲೋಡ್ ಮಾಡ್ಕೊಳಕ್ಕೆ, ಈ ಥರ ಮೆಸೇಜ್ ಎಲ್ಲ ಬಂದಿರುತ್ತೆ ತಾನೇ. ಆ್ಯಂಡ್ ನಿಮ್ಮ ನಂಬರು ನೀವು ಕೊಟ್ಟಿರ್ತೀರಲ್ವ, ಸೊ ಡೈರೆಕ್ಟಾಗಿ ನಿಮಗೆ ಅವರು ಕಾಲ್ ಕೂಡ ಮಾಡ್ತಾರೆ. ಏನಂದರೆ ಬರೀ ಮೇಲ್ ಕಳಿಸಿ ಅವರು ಸುಮ್ಮನೆ ಆಗಲ್ಲ. ಇವು ಹೆಂಗಂದರೆ, ನಮ್ಮದು ನಾಡಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಅಂದ್ಕೊಳ್ಳಿ, ಅವರು 1 to 2 ಡೇಸ್ ಬ್ಯಾಕೆ ನಮಗೊಂದ್ಸಲ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ನೀವು ಬರ್ತಿದ್ದೀರಾ ಅಲ್ವಾ, ನೀವು ಅಟೆಂಡ್ ಆಗ್ತಿದ್ದೀರಾ ಅಲ್ವಾ ಅಂತ ನಿಮ್ಮನ್ನು ಕೇಳ್ತಾರೆ. ಓಕೆ, ಅದರಲ್ಲೇನು ನಿಮಗೆ ಟೆನ್ಷನ್ನೇ ಬೇಡ, ಕಾಲ್ ಕೂಡ ನಿಮಗೆ ಬರುತ್ತೆ. ಬಟ್ ಫಸ್ಟಿಗೆ ಒಂದು 10 ದಿನ ಮುಂಚೆನೇ ನಿಮಗೆ ಮೇಲ್ ಬರುತ್ತೆ, ಲೇಟರ್ ಆನ್ ನಿಮಗೆ ಅವರು ಕಾಲ್ ಮಾಡಿ ಕೂಡ ಅವರು ವಿಚಾರಿಸ್ತಾರೆ. ಓಕೆ, ಆ್ಯಂಡ್ ಜಾಯ್ನಿಂಗ್ ಕೂಡ ನಿಮಗೆ ಮೇಲೇ ಬರೋದು. ಮೇಲ್ ಬಂದಾದಮೇಲೆ ಅದೇ 1-2 ದಿನ ಮುಂಚೆನೇ ಅವರು ಕಾಲ್ ಮಾಡ್ತಾರೆ, ಬಂದು ಅಟೆಂಡ್ ಆಗ್ತಿದ್ದೀರಲ್ವಾ, ಜಾಯ್ನ್ ಆಗ್ತಿದ್ದೀರಲ್ಲ ಅಂತ ಕೇಳ್ತಾರೆ ಕೂಡ. ಸೊ ಮೇಲ್ ಪ್ಲಸ್ ಕಾಲ್ ಎರಡೂ ಮಾಡ್ತಾರೆ, ಅದರಲ್ಲಿ ಏನು ಭಯನೇ ಇಲ್ಲ, ಬೇರೆ ಭಯ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ಆರಾಮಾಗಿ ಖುಷಿಯಾಗಿರ್ರಿ. ಅದೇ ಟೈಮಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ, ತುಂಬಾ ನೆಗ್ಲಿಜೆನ್ಸಿ ಮಾಡಬೇಡಿ. ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀರಾ, ಸೊ ಡಾಕ್ಯುಮೆಂಟ್ ವಿಷಯದಲ್ಲಿ ನೆಗ್ಲಿಜೆನ್ಸಿ ಬೇಡವೇ ಬೇಡ. ನಿಮ್ಗೇನಾದರೂ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಇನ್ನೂ ಕ್ಲಾರಿಟಿ ಇಲ್ಲ, ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಒಯ್ಯಬೇಕು, ಎಷ್ಟು ಕಾಪೀಸ್ ಒಯ್ಯಬೇಕು, ಅದರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಒಂದ್ಸಲ ಹೋಗಿ ಅದನ್ನು ವಿಸಿಟ್ ಮಾಡಿ ಬನ್ನಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ರಿಯಲಿ ಹೆಲ್ಪ್ಫುಲ್ ಆಗಿತ್ತು ಅಂತ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅದರಲ್ಲೂ ರಿಸರ್ವ್ ಲಿಸ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಇನ್ನೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಓಕೆ, ಬಾಯ್.